ಎಲ್ರಿಗೂ ನಮಸ್ಕಾರಗಳು. ಇವತ್ತು ನಾನು ನಮ್ಮ ಒಂದು ಮಹಿಳೆಯರು ಒಂದು ಮೆನೋಪಾಸು ಅಥವಾ ಪ್ರೀ ಮೆನೋಪಾಸ್ ಸ್ಟೇಜಲ್ಲಿದ್ದಾಗ ನಮಗೆ ತುಂಬ ತೊಂದರೆಗಳಿರುತ್ತೆ. ಅದನ್ನು ಹೇಳಬೇಕು ಅಂತ, ಯಾಕಂದರೆ ಎಷ್ಟೋ ಜನ ಅದನ್ನು ಹೇಳ್ಕೊಳ್ಳೋದಿಲ್ಲ, ಅವ್ರ ಗಂಡಂದಿರಿಗೂ ಗೊತ್ತಿರೋದಿಲ್ಲ, ಅಥವಾ ಬೇರೆಯವ್ರಿಗೂ ಹೇಳ್ಕೊಂಡ್ರೆ ಅವ್ರ ಮನಸ್ಸಿನಿಂದ ನನಗೆ ಮಾತ್ರ ಏನೋ ಇದೆ, ಬೇರೆಯವರಿಗೆ ಗೊತ್ತಾದರೆ ಚೆನ್ನಾಗಿರಲ್ವೇನೋ ಅಂತ ಅಂದ್ಕೊಂಡು ಅವರವರೇ ನುಂಗ್ಕೊಂಡು ತುಂಬ ವ್ಯಥೆ ಪಡ್ತಾ ಇರ್ತಾರೆ. ಅದಕ್ಕೆ ನಾನು ಏನು ಹೇಳಬೇಕು ಅಂದ್ಕೊಂಡು, ಅದು ಆ ಟೈಮಲ್ಲಿ ಒಂದು ನಮ್ಮದು ಹಾರ್ಮೋನ್ ಇಂಬ್ಯಾಲೆನ್ಸ್ ಆದಾಗ ಕೆಲವು ಕೆಮಿಕಲ್ಸ್ ಎಲ್ಲ ಪ್ರೊಡ್ಯೂಸ್ ಆದಾಗ ನಮಗೆ ಕೋಪ, ಸಿಟ್ಟು ಬರೋದು, ಸುಸ್ತಾಗೋದು ಇದೆಲ್ಲ ಆಗ್ತಾ ಇದ್ದಾಗ ಬೇರೆಯವ್ರಿಗೆ ಏನು ಅನಿಸುತ್ತೆ, ಇವ್ರೇನಕ್ಕೆ ಹಿಂಗೆ ಮಾಡ್ತಾಯಿದ್ದಾರೆ ಅಂತ ಅನಿಸ್ಬೋದು. ಹಾರ್ಟ್ ಫ್ಲಶಸ್ ಅಂತ ಹೇಳ್ತಾರೆ. ಒಂದು ಸಲ ನಿಮಗೆ ಶಕೆ ಆಗುತ್ತೆ, ಒಂದು ಸಲ ನಿಮಗೆ ಚಳಿ ಅನಿಸ್ಬಿಡುತ್ತೆ, ಫ್ಯಾನ್ ಬೇಕು ಅನಿಸುತ್ತೆ, ಫ್ಯಾನ್ ಹಾಕಿದ ತಕ್ಷಣ ಚಳಿ ಅನಿಸ್ಬೋದು. ಇವೆಲ್ಲ ಆಗ್ತಾ ಇರುತ್ತೆ. ಅದೆಲ್ಲ ಬೇರೆಯವರಿಗೆಲ್ಲ ಗೊತ್ತಾಗೋದಿಲ್ಲ. ಆಮೇಲೆ ಕೆಲವರಿಗೆ ತುಂಬ ಲೈಟೆಲ್ಲ ಹಾಕಿದ್ರೂ ಆಗೋದಿಲ್ಲ. ಹಿಂದಿನ ಕಾಲದಲ್ಲಿ ಅವೆಲ್ಲ ಗೊತ್ತಾಗ್ತಿರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಎಲ್ಲರ ಮನೆಯಲ್ಲೂ ಹಳ್ಳಿಗಳಲ್ಲಂತೂ 0 ಕ್ಯಾಂಡಲ್ ಲೈಟ್ ಯೂಸ್ ಮಾಡ್ತಾಯಿದ್ರು. ಯಾಕಂದರೆ ಅವಾಗ ಕರೆಂಟು ಇರ್ತಿರಲಿಲ್ಲ, ಅದರದ್ದೆಲ್ಲ ಅಷ್ಟೊಂದು ಪವರು ಇರ್ತಿದ್ರಿಂದ ಅವಾಗೆಲ್ಲ ಅಷ್ಟು ಗೊತ್ತಾಗ್ತಿರಲಿಲ್ಲ. ಆಮೇಲೆ ಈ ಥರ ಗ್ಲೋಬಲ್ ಟೆಂಪ್ರೇಚರ್ ರೈಸ್ ಇಲ್ದಿದ್ದರಿಂದ ಅವೆಲ್ಲ ಅವ್ರಿಗೆ ಗೊತ್ತಾಗ್ತಿರಲಿಲ್ಲ. ಆಮೇಲೆ ಹಿಂದೆ ಎಲ್ಲ ಮಹಿಳೆಯರು ಕೂಡ ಒಂದು ತಿಂಗಳಲ್ಲಿ ಒಂದು 4-5 ದಿವಸ ರಜೆ ತಗೊಳ್ತಾ ಇದ್ರಿಂದ, ಅವರಿಗೆ ರೆಸ್ಟ್ ಕೊಡ್ತಾ ಇದ್ರಿಂದ ಅವರಿಗೆ ಅಷ್ಟೊಂದು ಕಷ್ಟ ಆಗ್ತಿರಲಿಲ್ಲ. ಇವಾಗ ನಾವು ಎಲ್ಲದನ್ನು 30 ದಿವಸ ನಾವು ಎಲ್ಲ ಕೆಲಸನೂ ಮಾಡೋದ್ರಿಂದ ನಮಗೆ ಮತ್ತು ಬೇರೆ ಎಕ್ಸ್ಟ್ರಾ ನಾವೇ ಮಾಡ್ಕೊಂಡು ನಾವೇ ಅದು ಮಾಡಬೇಕು ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ತುಂಬ ಸುಸ್ತು ಮಾಡಿಕೊಂಡು ಆ ಪ್ರೀ ಮೆನೋಪಾಸ್ ಸ್ಟೇಜ್ ಅಥವಾ ಮೆನೋಪಾಸ್ ಸ್ಟೇಜ್ ತುಂಬ ಕೋಪ, ಸಿಟ್ಟೆಲ್ಲ ಬಂದು ಒಂಥರ ಇದಾಗ್ಬಿಡುತ್ತೆ. ಅದು ಬೇರೆಯವರಿಗೂ ಕಿರಿಕಿರಿ ಆಗ್ಬೋದು. ಸೊ ಅದನ್ನೆಲ್ಲ ತಿಳ್ಕೊಂಡು ಬೇರೆಯವರು ಇವರಿಗೇನೋ ಪ್ರಾಬ್ಲಮ್ ಇರ್ಬೋದು ಅಂತ ತಿಳ್ಕೊಂಡು ಅವ್ರುಗಳು ಅದನ್ನು ಅರ್ಥ ಮಾಡ್ಕೊಬೇಕು ಅಂತ ಹೇಳಬೇಕಂತ ಇದ್ದೀನಿ. ಧನ್ಯವಾದಗಳು.